Face is the index of mind. Face is the index of mind. Eyes are its indicators. ಹ? ನಿಮ್ಮ ಮುಖದ ಹಾವಭಾವ, ಮುಖಚರ್ಯೊಳಗೆ ಮೂಡ್ತಕ್ಕಂಥ ಧಾವಂತ, ಕಣ್ಣಿನ ಚಲನವಲನಗಳ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಏನು ತಾಕಲಾಟ ನಡೆದದ, ಏನು ವಿಚಾರ ಮಾಡ್ತಾ ಇದ್ದೀರಿ ಅನ್ನೋದನ್ನು ಒಬ್ಬ ಸೈಕಾಲಜಿಸ್ಟ್ ಮತ್ತು ಫೇಸ್ ರೀಡರ್ ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ತಾನೆ. ಎಷ್ಟೋ ಜನ ಇದ್ದಕ್ಕಿದ್ದಂತೆ ನೀವು ಹಂಗದಿರಿ ಹಿಂಗದಿರಿ ನಿಮ್ಮ ಗುಣ ಮತ್ತು ಅವಗುಣಗಳನ್ನೇ ಹೇಳ್ತಾರೆ. ನಿಮ್ಗೆ ಅವಾಕ್ಕಾಗಿಬಿಡ್ತೀರಿ. ಹೆಂಗೆ ಕರಾರುವಾಕ್ಕಾಗಿ ಹೇಳಿದ್ರು ಅಂತ ತಿಳ್ಕೊಂಡು. ಇದೊಂದು ಕೌಶಲ್ಯ. ಹೌದಾ? ಇದೊಂದು ಸ್ಕಿಲ್. ಇದಕ್ಕೆ ಫೇಸ್ ರೀಡಿಂಗ್ ಅಂತಾರೆ. ಅದು ಇರಲಿ. ನಾನು ಯಾಕೆ ಈ ಮಾತನ್ನು ಆಡ್ತೀನಿ ಅಂದರೆ, ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್. ನಾವು ಸಂಸಾರಸ್ಥರದೀವಿ. ನಾವು ಒಬ್ಬರೇ ಇಲ್ಲ, ಸನ್ಯಾಸಿಗಳಲ್ಲ. ನಮ್ಮದೊಂದು ಕುಟುಂಬ ಇದೆ. ಆ ಕುಟುಂಬದಲ್ಲಿ ಗಂಡ, ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ, ತಂಗಿ, ಅವ್ವ, ಅಪ್ಪ ಎಲ್ಲರೂ ಇದ್ದಾರೆ. ಒಂದು ಕೂಡು ಕುಟುಂಬ. ಇದು ಅಷ್ಟು ಕೂಡು ಕುಟುಂಬ. ಇದಕ್ಕಿಂತ ಆಚೆ ದೊಡ್ಡಪ್ಪ ದೊಡ್ಡಮ್ಮ ಅದು ಹೋಯ್ತದು. ಈಗ ಅದು ಹೋಗ್ಯದ. ಅದಾಗಿ ಸಹಿತ ಇನ್ನೂ ಕೆಲವೆಡೆ ತಂದೆ ತಾಯಿ ಮಕ್ಕಳು ಸಸ್ಯರು ಈ ಥರ ಇದೆ. ಹೌದಾ? ಸೊ ನಮ್ಮಲ್ಲಿ ಏನಿದೆ, ನಮ್ಮ ಅನೇಕ ಬೇಗುದಿಗಳನ್ನು ಒಳಗೊಳಗೆ ಬಚ್ಚಿಟ್ಕೊಳ್ತಕ್ಕಂಥ ಪ್ರಯತ್ನಗಳನ್ನು ಕೆಲ ಮಂದಿ ಮಾಡ್ತಾರೆ. ಕೆಲ ಮಂದಿ ಮುಖಕ್ಕೆ ಹೊಡೆದಂಗೆ ಮಂದಿ ಏನು ತಿಳ್ಕೊತಾರ ಇಲ್ಲೋ ಅನ್ನೋದನ್ನು ಢಾಳಾಗಿ ಹೇಳಿಬಿಡ್ತಾರೆ. ಅದು ಮತ್ತೊಬ್ಬರ ಮೇಲೆ ಬಾಂಬ್ ಸಿಡ್ದಂಗೆ ಆಗ್ತದೆ. ಹೌದಾ? ಒಂದು ಮಾತು ಹೋದ್ರಪ್ಪ ಅಂತಂದ್ರೆ ಅದು ಮತ್ತೊಬ್ಬರಿಗೆ ಹಿಡಿಸುತ್ತೋ ಇಲ್ಲೋ, ಮನಸ್ಸಿಗೆ ನೋವಾಗುತ್ತೋ ಇಲ್ಲವೋ ಏನು ವಿಚಾರ ಮಾಡೋದಿಲ್ಲ ರೀ. ಸ್ಟ್ರೇಟ್ ಫಾರ್ವರ್ಡ್ಲಿ ಹೇಳ್ಬಿಡ್ತಾರೆ. ನಮ್ಮ ಗುಣಗಳನ್ನು ಹೇಳೋದಿಲ್ಲ, ಗುಣಗಳನ್ನು ಎತ್ತಿ ತೋರಿಸ್ತಾರೆ ಅವರು. ಇದರಿಂದಾಗಿ ಮನಸ್ಸಿಗೆ ಎಷ್ಟೋ ಸರಿ ಬೇಜಾರಾಗ್ತದೆ. ಅದು ಆಡಲಿಕ್ಕಿಲ್ಲ, ಅನುಭವಿಸಲಿಕ್ಕಿಲ್ಲ, ಈ ಥರ. ಸೊ ನಮ್ಮಲ್ಲಿ ಅಷ್ಟು ಸೂಕ್ಷ್ಮತೆ ಇಲ್ಲ. ಹೆಂಡತಿ ಯಾಕೆ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಾಳ? ಅವಳ ಮುಖ, ಅವಳ ಹಾವಭಾವ, ಅವಳ ಕಣ್ಣೊಳಗೆ ನೋಡ್ಕೊಳ್ಬೇಕಾರೆ. ಅವಳು ಹೇಳದೇ ಇರುವ ಭಾವನೆಗಳೆಲ್ಲ ಮುಖಚರ್ಯೊಳಗೆ, ಕಣ್ಣೊಳಗೆ ಅರ್ಥ ಆಗ್ತದೆ. ಅವಳ ವರ್ತನೆ ಒಳಗೆ ಅರ್ಥ ಆಗ್ತದೆ. ಅಡುಗೆ ಮನೆಯೊಳಗೆ ಭಾಂಡೆ ಸಾಮಾನು ಸಫಲ ಮಾಡಕತ್ತೇವಪ್ಪ ಅಂತಂದ್ರೆ ಆಕೆಗೆ ಅಸಮಾಧಾನ ಆಗೈತಿ ಅನ್ನೋದ್ರ ಲಕ್ಷಣ ಅದು. ಆದ್ರೆ ಮಂದ ಮತಿಗಳು ನೀವು, ನಿಮ್ಮ ಮನಸ್ಸು ಕಲ್ಲದು. ಅವ್ರು ಬೇಕಾದ ಹಾರಾಡಲಿ, ಬೇಕಾದ ಸಫಲ ಮಾಡಲಿ, ಬೇಕಾದಷ್ಟು ಸಪ್ಪಿಗಿರಲಿ, ತಲೆ ನುಸುತ್ತಂತ ತಗೊಂಡು ಕಣ್ಣು ಮುಚ್ಚಿ ಹೂ ಅಂತಕೊಂಡು ನಡ್ಸಾಕೊಂಡು ಮಕ್ಕೊಳ್ಳಿ. ನೀವು ಕಲ್ಲುಗಳ್ರಿ. ನಿಮ್ಮ ಹೆಂಡತಿಯ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಆ್ಯಕ್ಚುಲಿ. ಅದಕ್ಕಾಗಿ ನಮ್ಮ ಮನೆ ಮತ್ತು ಮನಸ್ಸು ನರಕ ಆಗಿಬಿಟ್ಟದ. ಎಲ್ಲರೂ ಕೂಡಿ ಅದಿರಿ, ಆದ್ರೆ ದೂರ ಅದಿರಿ. ಹತ್ತಿರ ಇದ್ದು ದೂರ ಇರ್ತೀರಿ, ಹತ್ತಿರ ಅದಿರಿ ಅದು ದೂರ ಅದಿರಿ, ಹರದಾರಿ ದೂರ ಅದಿರಿ. ಸೊ ಮನಸ್ಸಿನ ಭಾವನೆಗಳನ್ನು, ಎದುರು ಇರುವ ವ್ಯಕ್ತಿಯ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡ್ರೆ ಅವರ ಮನಸ್ಸಿಗೆ ನಾವು ಆಡುವ ಮಾತು ಬೇಜಾರಾಗೈತಿ ಅಥವಾ ನೋವಾಗೈತಿ ಅನ್ನೋದು ಗೊತ್ತಾಗತ್ತೆ. ಕರೆ ಅದು ಗೊತ್ತಾದ್ರೂ ಸಹಿತ ನೀವು ಕಲ್ಲುಗಳಿದ್ದೀರಿ, ರಾಕ್ಷಸರಿದ್ದೀರಿ, ಅವರ ಭಾವನೆಗಳನ್ನು ತುಳಿತೀರಿ ಕಚಪಚ. ಅದಕ್ಕಾಗಿ ನಮ್ಮ ಮನೆ ಅನ್ನೋದು ರಣರಂಗ ಆಗೈತಿ, ಮನೆ ಅನ್ನೋದು ಜೈಲಾಗೈತೆ, ಮನೆ ಅನ್ನೋದು ನರಕ ಆಗೈತೆ. ಬಹುಶಃ ಇದನ್ನು ಕಂಡೇ GS ಶಿವರುದ್ರಪ್ಪನವ್ರು ಬಹುಶಃ ಅನಿಸುತ್ತೆ. ಎಲ್ಲೋ ಹುಡುಕಿದೆ. ಅವ್ರು ಯಾರೋ ಹಾಡ್ತಿರ್ತಾರೆ, ಇಲ್ಲದ ದೇವರಂತ ಹಾಡ್ತಾರೆ. ಹಂಗಲ್ಲ, ದೇವರು ಇಲ್ಲ ಅಂತ ಅನ್ಬ್ಯಾಡ್ರು ಮೂರ್ಖರ. ಎಲ್ಲೋ ಹುಡುಕಿದೆ, ಕಾಣದ ದೇವರ ಅನ್ನಿ. ಯಾಕಂದರೆ ದೇವರ ಕಣ್ಣಿಗೆ ಕಾಣೋದೇ ಇಲ್ಲ, ಆದ್ರೆ ಅನುಭವ ಕೊಡ್ತಾನ. ಅದು ತನ್ನ ಅಸ್ತಿತ್ವವನ್ನು ತೋರಿಸ್ತಾ ಇದ್ದಾನೆ ಪದೇ ಕ್ಷಣಕ್ಕೂ. ಆದ ಕಾರಣ GS ಶಿವರುದ್ರಪ್ಪನವರು ಈ ವರ್ಡ್ ಬಳಸ್ಯಾರೋ, ಇಲ್ಲದ ದೇವರ ಅಂತ ಬಳಸ್ಯಾರೋ, ಕಾಣದ ದೇವರಂತ ಬಳಸ್ಯಾರೋ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಇದನ್ನೇ ಹಾಡ್ತಾ ಇದ್ದೀನಿ, ಅವ್ರು ಹಾಡಿದ ಹಾಡನ್ನೇ. ಎಲ್ಲೋ ಹುಡುಕಿದೆ ಕಾಣದ ದೇವರ, ಕಲ್ಲು ಮುಳ್ಳುಗಳ ಗುಡಿಯೊಳಗೆ
ನಾವು ಎಲ್ಲಿ ದೇವ್ರನ್ನ ಅಲ್ಲೇನು ಹುಡುಕ್ತಾ ಇದ್ದೀವಿ ರೀ. ತಂದೆ ತಾಯಿಗಳು ದೇವ್ರದ್ದು ನಮ್ಗೆ ಗೊತ್ತಾಗಲಿಲ್ಲ, ಗುರುಗಳು ದೇವ್ರದಂತೂ ಒಪ್ಪಲೇ ಇಲ್ಲ, ನಮ್ಮ ಮನಸ್ಸಿಗೆ ಫೀಡ್ ಮಾಡಲೇ ಇಲ್ಲ. ನನ್ನ ಕಲಿಸಿದ ಗುರುಗಳು ಜ್ಞಾನವನ್ನು ಕೊಟ್ಟ ಈ ವ್ಯಕ್ತಿ ನನ್ನ ಗುರು ಅಂತ ತಿಳ್ಕೊಂಡು ನಿಮ್ಮ ಮನಸ್ಸು ಎಂದೂ ಒಪ್ಕೊಳ್ಳೇ ಇಲ್ಲ. ಹಡೆದು ನಿಮ್ಮನ್ನು ಜ್ವಾಕೆ ಮಾಡಿ ಈ ಭೂಮಿಗೆ ತಂದಂಥ ಈ ಬೆಳೆಸಿ ನಿಮ್ಮೊಳಗೊಂದು ದೈವತ್ವ ತುಂಬಿರೋ ರಾಕ್ಷಸ ತುಂಬಿರೋ ಆ ಮಾತು ಬೇರೆ. ಆ ಬೆಳೆಸಿದಂಥ ತಂದೆ ತಾಯಿ ದೇವರಂತ ನಿಮಗೆ ಅನಿಸಲೇ ಇಲ್ಲ. ಯಾಕಂದರೆ ನಾವೆಲ್ಲರೂ ಕಲ್ಲುಗಳು. ಕುರಿಗಳು ಕುರಿಗಳು ಅಲ್ಲ, ಕಲ್ಲುಗಳು ನಾವು ಕಲ್ಲುಗಳು. ಅದಕ್ಕೆ ಅವರು ಮುಂದೆ ಹೇಳ್ತಾರೆ, ಅವರು ಏನು, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಅಮೃತದ ಸವಿ ಇದೆ ನಾಲಿಗೆಗೆ. ಒಳಗ ಗಂಗಾ ಇದ್ದಾಳ್ರಿ, ಶುದ್ಧ ಗಂಗೆ. ಹೇಗೆ ಗಂಗೋತ್ರಿಯಲ್ಲಿ ಹುಟ್ಟಿದ ಗಂಗೆ ಶುದ್ಧ ಇರ್ತಾಳ, ಮುಂದೆ ಕಲಕತ್ತಾಗ ಬಂದು ಸಮುದ್ರಕ್ಕೆ ಕೂಡು ಕಾಲಕ್ಕೆ ಮಲಿನ ಆಗಿಬಿಟ್ಟಿರ್ತಾಳೆ. ರಾಮ್ ತೇರಿ ಗಂಗಾ ಮೈಲಿಗೆ ಹೋಗೈ ಅಂತ ತಿಳ್ಕೊಂಡು ಅಲ್ಲಿ ಶುದ್ಧವಾದ ಗಂಗೆ ಎಲ್ಲರ ಹೊಲಸನ್ನು, ಎಲ್ಲರ ಪಾಪ ಕ್ಲೇಶಗಳನ್ನ ಹೊತ್ತುಕೊಂಬಂದು ಸಮುದ್ರಕ್ಕೆ ಕೂಡಬೇಕಾದಾಗ ಅವಳು ಪೂರ್ಣ ಮಲಿನ ಆಗಿಬಿಟ್ಟಿರ್ತಾಳ್ರಿ. ಹಾಗೆ ನಮ್ಮ ಮನಸ್ಸು ಕೂಡ ಆ ಪವಿತ್ರ ಶುದ್ಧ ಗಂಗೆ ಇದ್ದಂಗೆ ನಾವು ಸಿಟ್ಟು, ಷಡವು, ಕೋಪ, ತಾಪ, ವೈರತ್ವ, ನಾಚಿಕೆ, ಅನುಮಾನ, ಸಂದೇಹ, ಸಂಶಯ, ಕಾಮ, ಕ್ರೋಧ ಇವನ್ನೆಲ್ಲ ತುಂಬಿ ಅದನ್ನು ಹೊಲಸು ಮಾಡೀವಿ. ಹೌದಾ? ನಿತ್ಯದ ಜೀವನದೊಳಗೆ ಆಗತಕ್ಕಂಥ ಸನ್ನಿವೇಶಗಳು, ಬರ್ತಕ್ಕಂಥ ಅನುಭವಗಳೆಲ್ಲ ನಮಗೆ ಮನಸ್ಸನ್ನು ಘಾಸಿಗೊಳಿಸಿಬಿಟ್ಟಾವ. ಆ ಘಾಸಿಗೊಂಡ ಮನಸ್ಸಿನಿಂದಲೇ ನಾವೆಲ್ಲ ವ್ಯವಹಾರಗಳನ್ನ ಮಾಡ್ತಾ ಇದ್ದೀವಿ. ಸೊ ಘಾಸಿಗೊಂಡ ಮನಸ್ಸು ಮತ್ತೊಬ್ಬರಿಗೆ ಸುಖವನ್ನು ಹೇಗೆ ಪಟ್ಟಿತು. ಪ್ರತಿಯೊಬ್ಬರ ಮನಸ್ಸು ಘಾಸಿಗೊಂಡದ, ಪ್ರತಿಯೊಬ್ಬರ ಮನಸ್ಸು ನೋವು ಪಟ್ಟದ. ಆದ ಕಾರಣ ಆ ಕಲಕದ ನಮ್ಮ ಮನಸ್ಸು ಶುದ್ಧ ಗಂಗೆ ಇವೆಲ್ಲವೂ ನಮ್ಮ ಮನಸ್ಸನ್ನು ಕಲಿಕಿ ರಾಡಿ ಮಾಡ್ತದಂತ. ಎಂಥ ಅದ್ಭುತ ಅಲ್ಲ ಕವಿ, ಎಷ್ಟು ಚಂದ ಬರೆದಾರಲ್ಲ. ಮುಂದವರು ಹೇಳ್ತಾರ, ಹತ್ತಿರ ಇದ್ದು, ಎಂಥ ಅದ್ಭುತ ಸಾಲುಗಳು ರೀ. ನನಗಂತೂ ನಾಟಿ ಬಿಟ್ಟದಿದು. ಹತ್ತಿರ ಇದ್ದು ದೂರ ಇರುವೆವು ನಮ್ಮ ಅಹಮ್ಮಿನ ಕೋಟೆಯೊಳು. ಹತ್ತಿರ ಇದ್ದು ದೂರ ಇರುವೆವು ನಮ್ಮ ಅಹಮ್ಮಿನ ಕೋಟೆಯೊಳು. ಎಷ್ಟು ಕಷ್ಟವು ಹೊಂದಿಕೆ ಎಂಬುದು, ಎಷ್ಟು ಕಷ್ಟವು ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನೋಳು. ವಾವ್, ಅದ್ಭುತ ರೀ. ಎಲ್ಲರೂ ನಮ್ಮದೇ ಆದಂಥ ಹಮ್ಮಿನ ಕೋಟೆಯನ್ನು ಕಟ್ಕೊಂಡ್ಬಿಟ್ಟೇವಿ, ಸೊಕ್ಕಿನ ಕೋಟೆ. ನಾ ಏನು ಕಮ್ಮಿ, ನೀ ಏನು ಕಮ್ಮಿ. ಇವತ್ತು ಎಲ್ಲರನ್ನು ಕಾಡ್ತಾ ಇರೋದು ಮೀರಿದ ಸ್ವಾತಂತ್ರ್ಯ. ಒಂದು ಕಾಲಕ್ಕೆ ಮನು ಮಹರ್ಷಿ ಹೇಳಿಬಿಟ್ಟ, ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಅಂತ ತಿಳ್ಕೊಂಡು. ಇದನ್ನು ವಿಚಾರವಾದಿಗಳು ಖಂಡಿಸಿಬಿಟ್ರು. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರ? ಆದರೆ ಮನು ಹೇಳಿದ ಈ ಮಾತನ್ನು ನೆನಪಿಟ್ಕೊಂಡ್ರು. ಯತ್ರ ಅರೆಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಃ ಅಂತಕ್ಕಂಥ ಅದೇ ಮನು ಮಹರ್ಷಿ ಹೇಳಿದ್ದನ್ನು ಮರೆತು ಬಿಟ್ರು. ಅವರು ದೇವತೆಗಳ ರೂಪದಲ್ಲಿ ಕಂಡವರು. ಮನು ಮಹರ್ಷಿ ಸ್ತ್ರೀಯರನ್ನು ದೇವತೆಗಳ ರೂಪದಲ್ಲಿ ಕಂಡರು. ಆದರೆ ಒಂದು ಅರ್ಥದೊಳಗೆ ಅವರು ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತೆ ಅಂತ ಹೇಳಿದ್ದನ್ನು ಎತ್ತಿ ಹಿಡಿದು ಬಿಟ್ರು ಇವರು. ಈಗ ನೆನೆಸ್ಕೊಳ್ಳಿ, ಎಲ್ಲ ಸ್ತ್ರೀಯರಿಗೆ ಅತ್ಯಂತ ಸ್ವಾತಂತ್ರ್ಯ ಸಿಕ್ಕಿದೆ, ಮೀರಿದ ಸ್ವಾತಂತ್ರ್ಯ ಸಿಕ್ಕಿದೆ. ಯಾರು ಯಾರನ್ನು ಕ್ವಶನ್ ಮಾಡುವಂಗಿಲ್ಲ. ನಾನು ದುಡಿತೀನಿ, ನೀನು ದುಡಿತೀನಿ, ನೀನು ಕೆಲಸ ಮಾಡು, ನಾನು ಕೆಲಸ ಮಾಡ್ತೀನಿ. ಎಂಥ ಇದರ ಪರಿಣಾಮ ಇವತ್ತು ಛಿದ್ರ ಆಗಿಬಿಟ್ಟವ. ಬಾಂಧವ್ಯಗಳು ಛಿದ್ರ ಆಗ್ಯಾವ, ಪ್ರೀತಿ ಅನ್ನೋದು ಛಿದ್ರ ಆಗ್ಯದ, ವೈವಾಹಿಕ ಸಂಬಂಧ ಅನ್ನೋದು ಹಾಳಾಗಿಬಿಟ್ಟದ. ಮತ್ತು ಸುಖ ಶಾಂತಿ ಬಾಂದ್ರೆ ಎಲ್ಲಿ ಬರ್ತದ್ರಿ? ಅದಕ್ಕೆ ಹತ್ತಿರ ಇದ್ದು ಒಂದ ಮನ್ಯಾಗ ಕೂಡು ಕುಟುಂಬದ, ಒಂದ ಮನ್ಯಾಗ 20 ಮಂದಿ ಅದರ, ಗಂಡ ಹೆಂಡತಿ ಕೂಡಿ ಮಲಗ್ತಾರ.
ಈಗ ಅವನ ಮನಸ್ಸೊಂದು ಕಡೆ, ಈಕಿ ಮನಸ್ಸೊಂದು ಕಡೆ, ಮಕ್ಕಳದಾರ ಅವ್ರ ಮನಸ್ಸೊಂದು ಕಡೆ, ಇವ್ರ ಮನಸ್ಸೊಂದು, ತಂದೆ ತಾಯಿ ಮನಸ್ಸೊಂದು ಕಡೆ ರೀ. ಹತ್ತಿರ ಅದರ, ಹತ್ತಿರ ಇದ್ದರ ಆದ ಹರದಾರಿ ದೂರದವ ಮನಸ್ಸುಗಳು. ಪ್ರಿಯಕರ, ಪ್ರೇಮಿ, ಗಂಡ, ಹೆಂಡತಿ, ತಂದೆ, ತಾಯಿ, ಮಕ್ಕಳು, ಒಬ್ರಿಗೊಬ್ರು ಸಂಬಂಧ ಇಲ್ಲ. ಮೊಬೈಲ್ ಜಗತ್ತಿನೊಳಗೆ ಹಿಡ್ಕೊಂಡು ಕುಂತ್ಬಿಟ್ರಪ್ಪ ಅಂತಂದ್ರೆ ಮನ್ಯಾಗ ದೆವ್ವಗಳು ಕುಂತಾವ ಅನಿಸುತ್ತೆ. ಆ್ಯಕ್ಚುಲಿ ಮಾತಿಲ್ಲ, ಕತಿ ಇಲ್ಲ, ಭಾವನೆಗಳಿಲ್ಲ, ಭಾವನೆಗಳ ವಿನಿಮಯ ಇಲ್ಲ. ಹೀಗಾಗಿ ನಾವು ವ್ಯಕ್ತಿಗಳಲ್ಲ, ದುಷ್ಟಶಕ್ತಿಗಳು, ದೆವ್ವಗಳು. ಒಂದು ಮನೆಯೊಳಗೆ ಮೊಬೈಲ್ ಹಿಡ್ಕೊಂಡು ಕುಂತಂಥ ದೆವ್ವಗಳು ನಾವು ಆಗಿವೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮಲ್ಲಿ ಕರುಣಾ ಇಲ್ಲ, ಮಮತಾ ಇಲ್ಲ, ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಬಾಂಧವ್ಯ ಇಲ್ಲ. ಮತ್ತೊಬ್ಬರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯವಧಾನ ಇಲ್ಲ. ಹತ್ತಿರ ಇದ್ದು ದೂರವಿರು ನಮ್ಮ ಹಮ್ಮಿನ ಕೋಟೆಗಳು. ನಾ ದುಡಿತೀನಿ, ನಾ ಏನು ಕಮ್ಮಿ, ನಾ ದುಡಿತೀನಿ, ನಾ ಏನು ಕಮ್ಮಿ, ನಾ ತಂದು ಹಾಕ್ತೀನಿ, ಎಲ್ಲರೂ ನನ್ನ ಮಾತು ಕೇಳಬೇಕು. ಹೌದಾ? ಈ ಮನೆಯನ್ನು ಸಾಕ್ತಾವ ನಾನು, ಈ ಮನೆಯನ್ನು ನಡೆಸುವ ನಾನು, ಇಂಥ ಹಮ್ಮು. ನಾನು ರೂಪವತಿ, ನಾನು ಅಗ್ದಿ ಆರ್ಥಿಕವಾಗಿ ಸಾಮರ್ಥ್ಯ ಉಳ್ಳವಳು, ನಾನು ಆರ್ಥಿಕವಾಗಿ ಸಾಮರ್ಥ್ಯ ಉಳ್ಳವ. ಈ ಥರದ ನಮ್ಮದೇ ಹಮ್ಮನೊಳಗೆ ನಾವು ಹೋಗಿದ್ದೀವಿ. ನಾವು ಎಷ್ಟು ಕಷ್ಟವು ಹೊಂದಿಕೆ ಎಂಬುದು. ಹೊಂದಾಣಿಕೆನೇ ಆಗ್ತಾ ಇಲ್ಲ ರೀ, ಹೊಂದಾಣಿಕೆ ಆಗ್ತಾ ಇಲ್ಲ. ಯಾರಿಗೆ ಯಾರು ಅನಿಸ್ಕೊಳ್ತಾ ಇಲ್ಲ, ಯಾರಿಗೆ ಯಾರು ಏನು ಹೇಳೋಂಗಿಲ್ಲ ರೀ. ಮಕ್ಕಳಿಗೇನು ಹೇಳೋಂಗಿಲ್ಲ, ಹೆಂಡತಿಗೇನು ಹೇಳೋಂಗಿಲ್ಲ, ಗಂಡಿಗೇನು ಹೇಳೋಂಗಿಲ್ಲ, ಕೌಕ್ಕಂತಾವು. ಎಷ್ಟು ಕಷ್ಟದ. ಮೊಬೈಲ್ ನೋಡಬೇಡ್ರನ್ರಿ, ಹೇಳಿದ್ದು ಬರೋಬ್ಬರಿ ಇರ್ತದ, ಆದರೆ ಕವಕ್ಕಂತಾರೋ. ಹೌದಾ? ಕಾರಣ ನಮ್ಮ ಮನಸ್ಸಿನ ಭಾವನೆಗಳು ಯಾರಿಗೂ ಅರ್ಥ ಆಗುವುದಿಲ್ಲ. ಅವರ ಮನಸ್ಸು ನಮಗೆ ಅರ್ಥ ಆಗವಲ್ದು, ಅವರ ಭಾವನೆಗಳು ನಮಗೆ ಅರ್ಥ ಆಗವಲ್ದು, ನಮ್ಮ ಭಾವನೆಗಳು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ಹತ್ತಿರ ಇದ್ದು ದೂರದಿವಿ, ಹತ್ತಿರ ಇದ್ದು ದೂರದಿವಿ. ಏನು ಹೇಳಬೇಕು? ಇದನ್ನು ಪ್ರತಿಯೊಬ್ಬರು ಅನುಭವಿಸ್ತಾ ಇದ್ದಾರೆ. ನಮ್ಮ ಬದುಕು, ನಮ್ಮ ಜೀವನ, ನಮ್ಮ ಪ್ರೀತಿಯ ಬದುಕು ಹಿಂಗಿರಬೇಕು, ಹಾಗಿರಬೇಕು ಅಂತ ಬಯಸ್ತಾರೆ. ಕೊಡೋರು ಯಾರು? ಅದನ್ನು ಮಾಡೋರು ಯಾರು? ಮುಂಚೆ ನೀವು ಹೆಜ್ಜೆ ಇಡ್ರಿ, ನೀವು ಪ್ರೀತಿ ಕೊಡ್ರಿ. ಯಾಕಂದರೆ ನಿಮ್ಮಲ್ಲಿ ಅಗಣಿತ ಪ್ರೀತಿ ಅದು. ನಿಮ್ಮ ಆಸ್ತಿ ಅಂದರೆ ಪ್ರೀತಿನೇ ಆದ್ಯಾವರು ತಂದ ಆಸ್ತಿ ನಮ್ಮ ಬಾಳ್ವೆಗೆ. ಹಸಿವಿನಲ್ಲೂ ಹಬ್ಬಾನೇ, ದಿನವು ನಿತ್ಯ ಯುಗಾದಿನೇ, ನನ್ನ ನಿನ್ನ ಬಾಳೆಗೆ. ಪ್ರೀತಿನೇ ಆದ್ಯಾವರು ತಂದ ಆಸ್ತಿ ನಮ್ಮ ಪಾಲಿಗೆ. ನಮ್ಮಲ್ಲಿ ಪ್ರೀತಿ ಬಿಟ್ಟರೆ ಏನದರಿ ಕೊಡಲಿಕ್ಕೆ? ಆದ್ರೆ ಆ ಪ್ರೀತಿಯನ್ನು ನಾವು ಹಂಚಿಕೊಳ್ತಾ ಇಲ್ಲ. ಯಾರು ಕೂಡ ಹಂಚಿಕೊಳ್ಬೇಕು ಗೊತ್ತಾಗ್ತಾ ಇಲ್ಲ. ಮೊದಲು ಹೆಂಡತಿಗೆ ಹಂಚ್ಕೊತೀರಿ, ಆಮೇಲೆ ಹೆಂಡತಿಯ ಸೌಂದರ್ಯ ಕಮ್ಮಿ ಆಗೋಣ ಮತ್ತೊಬ್ಬರು ಕೂಡ ಹಂಚ್ಕೊತೀರಿ. ನಿಮ್ಮ ಪ್ರೀತಿ ಚಿರಂತನತೆ ಇಲ್ಲ, ನಿತ್ಯ ಇಲ್ಲ, ನಿರಂತರತೆ ಇಲ್ಲ. ಹೀಗಾಗಿ ನಿಮ್ಮ ಪ್ರೀತಿ ಸೊರಗ್ತಾ ಇದೆ. ನೀವು ಯಾಕಂದರೆ ನೀವು ಪ್ರೀತಿ ಮಾಡಿದ್ದನ್ನು ಯಾರಿಗೆ ಗೊತ್ತಾ? ಯಾರಿಗೆ ಪ್ರೀತಿ ಮಾಡಿದಿರಿ? ಯಾರ್ದೋ ಕಣ್ಣುಗಳನ್ನು ಪ್ರೀತಿ ಮಾಡಿದಿರಿ, ಯಾರ್ದೋ ತೊಗಲನ್ನು ಪ್ರೀತಿ ಮಾಡಿದಿರಿ, ಯಾರ್ದೋ ದೇಹವನ್ನು ಪ್ರೀತಿ ಮಾಡಿದಿರಿ, ಯಾರ್ದೋ ಸೌಂದರ್ಯವನ್ನು ಪ್ರೀತಿ ಮಾಡಿದಿರಿ. ಒಳಗಿರುವ ಆ ಘನವನ್ನು, ಚಿರಂತನವಾಗಿರತಕ್ಕಂಥ ಘನವನ್ನು ಯಾರು ಪ್ರೀತಿ ಮಾಡಲಿಲ್ಲರಿ. ಅದಕ್ಕೆ ನಮ್ಮ ಬದುಕು ನರಕ ಆಗಿಬಿಟ್ಟದು. ಹಾಗಾದರೆ ಇದರಿಂದ ಪಾರಾಗೋ ಬಗೆ ಹೇಗೆಂದರೆ ಬರೀ ಇಲ್ಲೇ ಆಶ್ರಮದಲ್ಲಿ ನಡೀತಕ್ಕಂಥ ನಿತ್ಯ ಕೆಲವು ಸತ್ಸಂಗಗಳನ್ನು, ಕೆಲವು ಕ್ಯಾಂಪ್ಗಳನ್ನು ಅಟೆಂಡ್ ಆಗಿ ಈ ಥರದ ಭಾವನೆಗಳು ನಮ್ಗೆ ಹೆಂಗೆ ನಾವು ವಿನಿಮಯ ಮಾಡ್ಕೋಬೇಕು, ಹೆಂಗೆ ಭಾವನೆಗಳಿಗೆ ಸ್ಪಂದಿಸಬೇಕು, ಅವರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಭಾವನೆಗಳನ್ನು ನಾವು ಹೇಗೆ ರೂಪಿಸ್ಕೊಳ್ಬೇಕು, ಹೇಗೆ ಪ್ರೀತಿಯನ್ನು ಹಂಚಬೇಕು. ಶಿವ ಹೇಳಿದಷ್ಟು ಕಡಿಮೆದು. ನಾ ಹೇಳೇ ಹೇಳ್ತೀನಿ. ಎಷ್ಟು ಹೇಳಿನಪ್ಪ ಅಂದ್ರೆ 2000ಕ್ಕೂ ಮಿಕ್ಕಿ ಯೂಟ್ಯೂಬ್ನೊಳಗೆ ಒದರ್ಕೊಂಡಿದ್ದೀನಿ. ಆದರೆ
ನೀವೆಷ್ಟು ತಿಳ್ಕೊಂಡಿದ್ದೀರಿ ನಿಮಗೆ ಗೊತ್ತು. ಗುರುಗಳು ಚೆನ್ನಾಗಿ ಹೇಳ್ತೀರಿ ಅಂತ ತಿಳ್ಕೊತೀರಿ. ಅವು ಚೆನ್ನಾಗಿ ಹೇಳಿದೆ, ಅದರಿಂದ ಪ್ರಯೋಜನ ಏನು? ನೀವೆಷ್ಟು ಮಟ್ಟಿಗೆ ಬದಲಾದ್ರಿ, ಎಷ್ಟರ ಮಟ್ಟಿಗೆ ನಿಮ್ಮ ಭಾವನೆಗಳನ್ನ ಬದಲಿಸಿಕೊಂಡ್ರೆ, ಎಷ್ಟರ ಮಟ್ಟಿಗೆ ನಿಮ್ಮ ವರ್ತನೆಗಳನ್ನು ತಿದ್ದುಕೊಂಡ್ರೆ ನೋಡ್ಕೊಡ್ರಲ್ಲ. ಒಮ್ಮೆ ನಿಮ್ಮೊಳಗೆ ಇಳಿದು ನೋಡ್ಕೊಳ್ಳಿ, ನಿಮ್ಮೊಳಗೆ ಇಡೀರಿ, ಅಲ್ಲಿ ಎಲ್ಲವೂ ಗೊತ್ತಾಗ್ತದೆ. ಕೆಟ್ಟದ್ದು ಒಳಗೆ, ನೀವು ಕೆಟ್ಟದ್ದನ್ನು ರಿಪೇರ್ ಮಾಡ್ಕೊಳ್ಳೋದು ಹೊರಗೆ. ಹೇಗೆ ರಿಪೇರ್ ಆದೀತು? ಶ್ರೀ ಗುರುದೇವ್.